ಸೊ ಕುಮಾರಸ್ವಾಮಿ ಅವ್ರ ಪಾಪ ಅವ್ರ ಮಗ ಸೋತಿ ಸಮಾಧಾನ ಆಗಿಲ್ಲ ಅಂತ ಕಾಣುತ್ತೆ ಅವ್ರಿಗೆ. ಯೋಚನೆ ಮಾಡ್ಬೇಕು. ನಾನು ಮಾತಾಡಬಾರ್ದು ಅಂತ ಮಾತಾಡ್ತಾ ಇಲ್ಲ. ಇದಕ್ಕಿಂತ ನಾವು ಮಾತಾಡಿದ್ರೆ ಇದೇನೋ ನಾಟಕ ಅಂತ ಅನಿಸ್ಬಿಡುತ್ತೆ. ನಾವು ಆ ಹುಡುಗನ ಬಗ್ಗೆ ಭಾಳ ನಾವು ಪ್ರೀತಿ ಇಟ್ಕೊಂಡಿದ್ದೀವಿ. ಜೊತೆಲಿ ನಮ್ಮ ಜೊತೆಲಿ ಓಡಾಡ್ತಿದ್ದ ಹುಡುಗ ನಮ್ಮ ಇದರಲ್ಲಿ 3 ಸೋಲಿಗೆ ಯಾರು ಕಾರಣ? ಇವ್ರ ಮಾತು. ಈ ಸಲ ಅವ್ರ ತಂದೆ ಮಗ ಇಬ್ರು ಮಾತಾಡಿದ ರೀತಿನೇ ಇವತ್ತು 25,000 ಹೋಗ್ಲಿಕ್ಕೆ ಕಾರಣ. ನಾವೊಂದು 10-15 ಸಾವಿರದಲ್ಲಿ ಗೆಲ್ತಿದ್ದೋ. 25,000 ಸೋಲಿಗೆ ಅವರೇ ಕಾರಣ ಅವ್ರ ಮಗನ. ಈಗ ಸೋಲ್ನ ಸೆಲೆಬ್ರೇಟ್ ಮಾಡ್ತಾರ ಮಂಡ್ಯದಲ್ಲಿ, ಮಾಡ್ಲಿ. ನನಗೆ ಏನಾರ ಅಲ್ರಿ, ಅವನ ಸೋಲನ್ನು ಮುಂದಿಟ್ಕೊಂಡು ಅವ್ರು ಮಂಡ್ಯದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಸೊ ಆ ಹುಡುಗನಿಗೆ ಆಗಿರ್ತಕ್ಕಂಥ ನೋವನ್ನ ಅವರಿಗೆ ಇಲ್ಲಿ ಮಂಡ್ಯದಲ್ಲಾರ ಮಾಡಲಿ, KR ನಗರದಲ್ಲಾರ ಮಾಡಲಿ, ನಮಗೇನಂತ ಅವ್ರು ಫಂಕ್ಷನ್ ಮಾಡೋದು ನಮ್ಗೆ ಸಂಬಂಧ ಇಲ್ಲ. ಮಾಡಲಿ, ಅವರು ಸೆಲೆಬ್ರೇಟ್ ಮಾಡ್ತಾವ್ರೆ ಅಂತ ಆಯ್ತು. ಮಾಡಲಿ, ನಮಗೇನು ಬೇಜಾರಿಲ್ಲ. ಕಾಂಗ್ರೆಸ್ಗೆ ಅವ್ರು ಯಾರು ಕೌಂಟ್ ಮಾಡೋಕ್ಕೆ? ನಮ್ಮ ಜನರ ಆಶೀರ್ವಾದ ಸಿಕ್ಕಿದೆ. ನಾವು 5 ವರ್ಷ ಯಶಸ್ವಿಯಾಗಿ ಮುಗಿಸಿ ಮತ್ತೆ 28ಕ್ಕೆ ನಮ್ಮ ಅಧ್ಯಕ್ಷ ಹೇಳಿದಂಗೆ ಕಾಂಗ್ರೆಸ್ ಸರ್ಕಾರ ತರ್ತಕ್ಕಂಥದ್ದೇ ನಮ್ಮ ಉದ್ದೇಶ. ಟಾರ್ಗೆಟ್ ರಾಮನಗರ ಆಯ್ತು ಸರ್, ಈಗ ಟಾರ್ಗೆಟ್ ಮಂಡ್ಯನಾ ಅಂತ? ಮಂಡ್ಯ ಮಾಡಿಬಿಟ್ಟಿದ್ದೀವಲ್ಲ, 7 1 ಏನೋ ಆಕಸ್ಮಿಕವಾಗಿ ಅವರಿಗೆ ಕೇಂದ್ರಕ್ಕೆ ಮಂತ್ರಿ ಆಯ್ತಾರೆ ಅಂತ ಮೋದಿ ಹೆಸರಲ್ಲಿ ಗೆದ್ದವ್ರೆ. ಅವ್ರ ಹೆಸರಲ್ಲೇ ಗೆದ್ದಿದ್ರೆ ಅವ್ರ ಮಗನ ಗೆಲ್ಲಿಸ್ತಿರ್ಲಿವೇನ್ರಿ? ಮೋದಿ ಹೆಸರಲ್ಲಿ ಗೆದ್ದವ್ರೆ, ಬಿಡ್ರಿ. ಮಂಡ್ಯ ಮುಂದೆ 7ಕ್ಕೆ 7 ಗೆಲ್ತೀವಿ. ಮಂಡ್ಯ, ಹಾಸನ, ಹಳೆ ಮೈಸೂರು ಪೂರ್ತಿ. ಈಗ ಮಡಿಕೇರಿಲಿ ಗೆದ್ದಿದ್ವೇನ್ರಿ? ಚಾಮರಾಜನಗರದಲ್ಲಿ ಗೆದ್ದಿಲ್ವೇನ್ರಿ? ಮೈಸೂರು ಗೆದ್ದಿಲ್ವೇನ್ರಿ? ತುಮಕೂರು ಗೆದ್ದಿಲ್ವೇನ್ರಿ? ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಕಾಂಗ್ರೆಸ್ಸು ಶಕ್ತಿಯುತವಾಗಿ ಬೆಳೆಯುತ್ತೆ. ಒಳ್ಳೆ ಕೆಲಸ. 3.5 ವರ್ಷ ನಾವು ಸರ್ಕಾರ ಕೆಲಸ ಮಾಡ್ತೀವಿ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಡಿಸ್ಪ್ಯೂಟ್ ಪ್ರಶ್ನೆನೇ ಇಲ್ಲ. ನಮ್ಮ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಖರ್ಗೆಯವ್ರ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಬ್ಬರು ಲೀಡರ್ಗಳು ಇಟ್ಕೊಂಡಿದ್ದಾರೆ. ನಾವು ಸಹ ಅದೇ ರೀತಿ ಇಟ್ಕೊಂಡಿದ್ದೀವಿ. ನಮ್ದು ಏನೇ ತೀರ್ಮಾನ ಇದ್ರೂ ನಗನಗ್ತ ತೀರ್ಮಾನ ಆಗ್ತದೆ ವಿನ ನಮ್ಮಲ್ಲಿ ಡಿಫರೆನ್ಸೇ ಇಲ್ಲ. ಮತ್ತು ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ಬದ್ಧ. ಮೊನ್ನೆ ಸಿದ್ದರಾಮಯ್ಯನವರು ಏನು ಹೇಳಿದ್ರು? ಹೈಕಮಾಂಡ್ ಸೂಚನೆ ಕೊಡಬೇಕು, ನಾವು ತೀರ್ಮಾನ ತಗೋಬೇಕು. ಪ್ರಶ್ನೆ ಹೈಕಮಾಂಡ್ ಏನ್ ಈಗ ಸಿದ್ದರಾಮಯ್ಯನವ್ರು ಮೊನ್ನೆ ಏನ್ ಹೇಳಿದ್ರು? ಆ ತರದ್ದು ಯಾವ್ದು ಇಲ್ಲ ಅಂತ ಹೇಳಾಯ್ತಲ್ಲ. ಈಗ ಅದ್ರ ಬಗ್ಗೆ ಚರ್ಚೆ ಏನಾಗುತ್ತೋ ಪಾರ್ಟಿ ತೀರ್ಮಾನ ಬಿಡಿ. ಅದಕ್ಕೆ ಅವಶ್ಯಕತೆ ಇಲ್ಲ. ಮೋದಿ ವರ್ಚಸ್ಸೇ ಇಲ್ಲ ಅಂದಿದ್ರೆ ಅವರು ಹೊರಗಡೆ ಬಂದು ಅವಾಗ ದೇವೇಗೌಡರು ಇಲ್ಲಿವರೆಗೆ ಯಾವ್ದಾರ ಅಲಯನ್ಸ್ ಮಾಡ್ಕೊಂಡಿದ್ರಾ? ನಿಂತ್ಕೋಬೇಕಾಯ್ತು. ಬೇಡ ಅಂದಿದ್ರು. ಇಲ್ಲ ಯಾಕೆ ಗೆಲ್ಲಿಸ್ಲಿಲ್ಲ? ಮತ್ತೆ ಅವ್ರದ್ದೇ ಕ್ಷೇತ್ರ ಅಲ್ವಾ? ಅವ್ರು 2 ಸಲ ಗೆದ್ದಿದ್ರಲ್ಲ, ಅಲ್ಯಾಕೆ ಚನ್ನಪಟ್ಟಣದಲ್ಲಿ ಗೆಲ್ಲಿಸ್ಲಿಲ್ಲ? ಅವ್ರ ಮಗ ಏನೋ ಅವ್ರೇನು ಬೇರೆನಾ? ನಾನು ನೀನಾದ್ರೆ ಬೇರೆಯವ್ರು ಆಯ್ತೀವಪ್ಪ. ನೀನ್ ನಿಂತ್ಕೊಂಡ್ರೆ ನಾನು ನಿಂತ್ಕೊಂಡ್ರೆ ಬೇರೆಯವ್ರು ಅನಿಸ್ತೀವಿ. ಅವ್ರ ಸ್ವಂತ ಮಗ ನಿಂತ್ಕೊಂಡ್ರೆ ಬೇರೆಯವ್ರು ಅನಿಸ್ತಾರ? ಯಾವತ್ತೂ ಇದೆ, ಮುಂದೆನೂ ಇರುತ್ತೆ. ಇವತ್ತಿಗೆ ಕೊನೆಯಲ್ಲ, ಯಾವತ್ತಿಗೂ ಇರುತ್ತೆ. ರಾಜಕೀಯವಾಗಿ ಅವರು ಇವ್ರ ಥರ ಮಾತನಾಡಿದಾಗ ಮಾತ್ರ ನಾವು ಹೇಳ್ಬೋದೇವಿನ. ಅದರ್ವೈಸ್ ನಾನು ಅವ್ರ ಬಗ್ಗೆ ನಾನು ದೇವೇಗೌಡರ ಬಗ್ಗೆ ಯಾವ ಥರ ಮಾತಾಡಿದ್ದೀನ? ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡಿದ್ರು. ಸೊ ಅವ್ರನ್ನ ಅನೇಕ ವಿಚಾರದಲ್ಲಿ ಅವರು ಟೀಕೆ ಟಿಪ್ಪಣಿನ ನೋಡಿದಾಗ ವಿಧಿ ಇಲ್ಲದಲ್ಲೇ ಹೇಳಿರ್ತೀವಿ. ಅವ್ರ ಬಗ್ಗೆ ನಾನು ಇವತ್ತು ವೈರಿ ಅಂತ ನಾವು ಹೇಳೇ ಇಲ್ಲ. ದೇವೇಗೌಡರ ನಾಯಕತ್ವನ ಒಪ್ತೀವಿ, ದೇವೇಗೌಡರನ್ನ ಒಪ್ಪಲ್ಲ ಅಂತ ಯಾವತ್ತು ಹೇಳಿದ್ವಿ. ಆದರೆ ದೇವೇಗೌಡರು ಮೊನ್ನೆ ಭಾಷಣ ಮಾಡಿದ್ದು ನನಗೆ ಯಾಕೋ ಸಮಾಧಾನ ತರಲಿಲ್ಲ. ಗೊತ್ತಿಲ್ಲಪ್ಪ, ಜನ ಕೇಳಬೇಕು. ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಸೋಲು ಗೆಲುವಿನಿಂದ, ಒಂದು ಸೋಲಿನಿಂದ ಒಂದು ಗೆಲುವಿನಿಂದ ಯಾರ್ದು ವರ್ಚಸ್ಸು ಹೋಗುತ್ತೆ ಹೇಳ್ತೀವಿ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ಹಂಗೆಲ್ಲ ಕುಮಾರಸ್ವಾಮಿ ಥರ ಲಘುವಾಗಿ ಮಾತಾಡೋಕ್ಕೆ ಹೋಗಲ್ಲ. ಬಟ್ ಆದರೆ ಅವ್ರ ಮಗ ಸೋತಿರೋದು ಒಂದು ಅತ್ಯಂತ ಒಂದು ಗಂಭೀರವಾದಂಥ ವಿಚಾರ ಅಂತ ಅವರು ಅದನ್ನು ಯಾವ ರೀತಿ ತಗೋತಾರೋ ಅವ್ರಿಗೆ ಬಿಟ್ಟು ವಿಚಾರ. ಇನ್ನು ಮುಂದಾರು ನಾನು ಹೇಳ್ತೀನಿ, ಸ್ವಲ್ಪ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ಒಳ್ಳೆ ಕೆಲಸ ಮಾಡಲಿ. ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಚುನಾವಣೆ ಬಂದಾಗ ಚುನಾವಣೆ ಆಟ ಆಡೋಣ. ಅದು ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ಶುಕ್ರವಾರ ಆಯ್ತು ಶನಿವಾರ ಆಯ್ತಿದ್ದಂಗೆ ಅವ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಅನಿಸುತ್ತೆ. ಯಾರು ಆಗಲಿ ರೀ, ನನಗೂ ಅಷ್ಟೇ. ನಾನು ಮಂತ್ರಿಗ ಕೆಲಸ ಮಾಡೋದು ಬಿಟ್ಬಿಟ್ಟು ನಾನು ಬಂದು ಬೆಳಗ್ಗೆ ಎದ್ದು ಅವ್ರ ಬಗ್ಗೆ ಮಾತನಾಡಿದ್ರೆ ಏನಪ್ಪ ಪ್ರಯೋಜನ? ಬನ್ನಿ.